ಫೋನ್ ಮಾಡಿತ್ತು ಹಂಗೆ ದಿನಕ್ಕೆ 2 ಸತಿ ಫೋನ್ ಮಾಡ್ದಂಗೆ ಮಾಡ್ತದೆ. ಹೇಳ್ತು ನಾನಾಗಿದ್ದೀನಿ, ಏನು ತೊಂದರೆ ಇಲ್ಲ, ನೀ ತಲೆ ಬಿಸಿ ಮಾಡ್ಕೊಬೇಡ ಅಂತದೆ. ಇನ್ನೇನ ಇವು ಮಾಡೋದು ಹಾಗೆ ಮೊದಲು ಹೇಳೋದೇ ಇಲ್ಲ ಎಂಥದನ್ನ. ಕಡೀಕೆ ಕುತ್ತಿಗೆಗೆ ಬಂತು ಅನ್ನಷ್ಟೊತ್ತಿಗೆ ಹಿಂಗಾತು ಅಂತ ಕೂತ್ಕೋತವೆ. ನಾನಾರು ಎಂತ ಮಾಡೋದು? ಸರಿತೆ ಮೊದಲೇ ಗೊತ್ತಿತ್ತಂತೆ ಈ ವಿಚಾರ ಎಲ್ಲ, ಅದಾರು ನಮ್ಮ ಹತ್ರ ಬಾಯ್ಬಿಟ್ಟದ? ಅದು ಇಲ್ಲ. ಈಗ ಅಲ್ಲಿ ಹೋಗಿ ಮತ್ತೆ ಸಿಟ್ಕೊಂಡು ಜಗಳ ಮಾಡ್ಕಿತ್ತದ ಎಂಥದ. ಅದಕ್ಕೆ ಹೇಳಿದೆ ನಾನು ಹೋಗ್ತೀನಿ ಜೊತೆಗೆ 2 ದಿನ ಅಲ್ಲಿದ್ದು ಆಮೇಲೆ ನಿಮ್ಮನೆಗೆ ಬಂದು ಒಂದು 4 ದಿನ ಇದ್ದು ಬರ್ತೀನಿ ಅಂತ. ಬೇಡ ಅಂತ ಸರಿತ. ಹೋಗಬೇಡ ನೀನಲ್ಲಿ, ಅವರಿಬ್ಬರೇ ಗಂಡ ಹೆಂಡತಿ ಇರಲಿ, ನಾವು ಮಧ್ಯಲ್ಲೇ 3ನೇರು ಹೋದ್ರೆ ಮತ್ತೆ ಏನಾರು ಇದಾಗ್ತದೆ ಅಂತ. ಹಾಗಾಗಿ ನಾನು ಸುಮ್ಮನೆ ಹಾಕಿಂಡೆ. ಅಲ್ಲ ಅದು ಒಂದು ಹೌದಯ್ಯ, ಸರಿತ ಹೇಳೋದು ಸಾಮಾನ್ಯ. ಅವರವರೇ ಗಂಡ ಹೆಂಡತಿ ಮಾತಾಡ್ಕೊಂಡು ಅದನ್ನೆಲ್ಲ ತೀರ್ಮಾನ ಮಾಡ್ಕೋಬೇಕು. ಬಿಟ್ಟರೆ ನಾವು ಮಧ್ಯದಲ್ಲಿ ಹೋಗಿ ಅಂತ ಹೇಳೋಕ್ಕತ್ತದೆ? ಹೋಗದೇ ಇದ್ದಿದ್ದೆ ಒಳ್ಳೇದಾಯ್ತು. ಅಲ್ಲ ಅವನೇನು ಹುಡುಗೇನು ಕೆಟ್ಟವಲ್ಲ, ಅವನಿಗೆ ಹಿಂಗೆ ಮಾಡು ಅಂತ ತೋರಿಸ್ಕೊಡೋರಿಲ್ಲ. ಹಂಗಾಗಿದೆ. ನಾ ಮನೆ ತೋಟಕ್ಕೆ ಹೋದವೆಲ್ಲ ಒಂದೊಂದೇ ಕೇಳನಲ್ಲ, ಆವಾಗ ಗೊತ್ತಾಯ್ತು ಈ ಪೂರ್ವಿಕನವರು ಹಂಗೆ. ಇಲ್ಲಿ ನೋಡಿದೆ ಇಷ್ಟು ರೀತಿ ನಾವೆಲ್ಲ ಹೆಂಗೆ ಮಾಡ್ತೀವಿ ಸಂಸಾರ ಅಚ್ಚುಕಟ್ಟಾಗಿ ಮಾಡೋದು ಅಂತ. ಅಲ್ಲಿ ಹೋದ್ಮೇಲೆ ಅವನ್ನೆಲ್ಲ ಮಾಡೋ ಇದೆ ಇಲ್ಲ, ಇದ್ರ ದುಡ್ಡು ಇದು ಮಾಡ್ತದೆ. ಒಟ್ಟು ದುಡ್ಡು ಒಂದಿಷ್ಟ ಅದೇನೋ ಅದನ್ನು ಇವ್ರಿಗೆ ಕೊಟ್ಕೊಂಡು ಸುತ್ತಮುತ್ತ ತಿನ್ನೋಕ್ಕೂ ಹಾಗೆ ಕಾದು ಕೂತಾರೆ ಅಂತ ಕಾಣ್ತದೆ. ಅಲ್ಲ ಪುಕ್ಸಟ್ಟೆ ಸಿಗ್ತದೆ ಅನ್ನೋದು ಯಾರಿಗೆ ಬೇಡತ್ತದೆ? ಮತ್ತೇನೊಂದು ಕೆಟ್ಟ ಅಭ್ಯಾಸ ಇಲ್ಲ, ಏನಿಲ್ಲ. ಹಿಂಗಿದ್ದ ಹುಡುಗರು ಸಿಕ್ಕಬೇಕು ಅಂಥೇಳಿ ಹೆಣ್ಣೆತ್ತರು ಕಾಯ್ತಿರ್ತಾರೆ. ಏನು ಮಾಡೋದು? ನಮ್ಮ ಹಣೆ ಬರ ಅಂದ್ಕೋಬೇಕು ಅಷ್ಟೇ. ಈ ಥರದ್ದು ಒಂದು ಬರ್ಬೇಕನ. ಅಲ್ಲ ನಿನಗೆ ಆ ಹುಡುಗಿ ಯಾರು ಅಂತ ಗೊತ್ತಾತಾ? ಹೊರದೇಶದ್ದೇ ಅಂತ? ಅಲ್ಲ ಇಲ್ಲಿ ಯಾರು ಇರೋಕ್ಕಿಲ್ಲಪ್ಪ. ಇಲ್ಲಿದ್ದಿದ್ರೆ ಅದು ಎಲ್ಲೋ ಹೊರದೇಶದಲ್ಲಿ ಅಷ್ಟು ವರ್ಷ ಇದ್ದಿದ್ದಲ್ಲ, ಕಡೆಗೆ ಮದುವೆಗೆ ಆಗ್ಯದ ಹೆಂಗೆ ಮಾರತಿ? ಮಕ್ಕಳು ಮರಿ ಇದ್ದು ಅಲ್ಲಿಂದ ಬಂದರೆ ಮತ್ತೆ ಒಂದು ಸತಿ ಇದಾಕಿ ಕೂತ್ಕೋತದೋ ಏನಂತ. ರಾತ್ರಿಡೀ ನಂಗೆ ಕಣ್ಣಿಗೆ ನಿದ್ದೆ ಹತ್ತಲ್ಲ, ಎಂತ ಮಾಡೋದಂತ ಗೊತ್ತಾಗಲ್ಲ. ಅದೊಂದು ಥರದ್ದು ಮತ್ತೆ ಶುರು ಆಗ್ತದೆ. ಅದ್ರ ಬದಲಿಗೆ ಅತ್ಲಾಗೆ ಬಿಟ್ಟು ಬರೋಳು ಬಂದಿತ್ತು, ಇಲ್ಲೇ ಇರು ಅಂತ ಹೇಳಿದ್ರೆ ಆತಿತ್ತೇನೋ. ನಮ್ಮ ಸರಿತ್ನೂ ಕೇಳಲ್ಲ, ಇಲ್ಲ ಅದು ಒಳ್ಳೆ ಹುಡುಗಿ ಅಲ್ಲ, ಒಳ್ಳೆ ಹುಡುಗ ಹಂಗೇನಿಲ್ಲ ಅಂತದೆ. ಈಗ ನಮ್ಮರಾದರೆ ಇವರು ಬುದ್ಧಿ ಅಂತಾರೆ ಹೇಳಿ ಸಬ್ ಮಾಡ್ಬೋದು. ಅದನ್ನು ಈಗ ಬೇರೆ ಮಾಡ್ಬೋದು, ಹೋಗು ನಿನ್ನ ಜೀವನ ನೀ ಎಲ್ಲರೂ ನೋಡ್ಕ್ಯ, ಮತ್ತೆ ಅದೊಂದು ಸುದ್ದಿ ಬರಬೇಡ ಅಂತ. ಹೊರದೇಶದಿಂದ ಬಂದು ಕೂತಾರೆ, ಅಷ್ಟು ಸುಲಭಕ್ಕೆ ಕೇಳ್ತಾರಾ? ಅಷ್ಟು ಸುಲಭಕ್ಕೆ ಕೇಳಕ್ಕೆ ಕೂತಾರ ಅವರು? ಇಲ್ಲ ಹಂಗೆ ಹಿಂಗೆ ಉಪ್ಪಡ್ಚಾಡ ಮಾಡಿ ಇವನ್ನೇ ಹೊರದೇಶಕ್ಕೆ ಕರ್ಸ್ಕೊಂಡ್ರೆ, ಆಸ್ತಿ ಮನೆ ಎಲ್ಲ ಮಾರಾಟ ಮಾಡಿ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಯಾರಿಗೆ ಹೇಳ್ಬೇಕು ನಾವು? ಸುಳ್ಳಲ್ಲ, ನಾನು ಹಿಂಗೆ ಧ್ಯಾನ ಮಾಡಲೇ ಇಲ್ಲಲ್ಲ. ಇಂಥರು ಅಂತ ನಿಂಗೆ ಗೊತ್ತಾನೆ ಅಂದರೆ ನಿಂಗೆ ಅದು ಬೇಡ, ಅದ್ರ ಸುದ್ದಿ ಎಲ್ಲ ಬೇಡ. ಇವರು ಇನ್ನು ಆ ಥರ ಏನು ಇದಾಗಲ್ಲ, ನಿಂಗೆ ಅಷ್ಟೊಂದು ಧೈರ್ಯ ತನಕ ಸಾಕು ಅಂತದೆ. ಆ ಲೆಕ್ಕಕ್ಕೆ ಸರಿತಕ್ಕೆ ಗೊತ್ತು ನನ್ನ ಅಂದಾಜು. ಹುಡುಗಿ ಯಾರು ಅಂತ ಅದಕ್ಕೆ ಗೊತ್ತು. ನೋಡೋಣ, ಅದ್ರ ಹತ್ರನೇ ಬಾಯಿ ಬಿಡಿಸ್ಬೇಕು ಈಗ. ಇಲ್ಲಪ್ಪ, ಆದಷ್ಟು ಸುಲಭಕ್ಕೆ ಹೇಳಲ್ಲ. ಇನ್ಯಾನೆಲ್ಲರೂ ಹೋದರೆ ಗುಂಡನ ಹತ್ರ ಕೇಳಿದ್ರೆ ಅವನಿಗೆ ಗೊತ್ತಾಗ್ಬೋದು. ನೋಡ್ತೀನಿ ನಾಡೇರಿ, ಅವ್ನು ಬಾಯಿ ಬಿಡಿಸ್ತೀನಲ್ಲ. ಹೌದು, ನೀವು ಹೇಳ್ದಂಗೆ ಇದೇನು ಸುಳ್ಳೇನಲ್ಲ. ನಾವು ಇನ್ನೂ ಸ್ವಲ್ಪ ತಲೆ ತಗೊಂಡು ಇದನ್ನೊಂದು ಜಾಗೃತಿ ಮಾಡದೇ ಇದ್ದರೆ ಈ ಹುಡುಗರು ಇದನ್ನೇ ಮಾಡ್ತಾ ಕೂತ್ಕೊಂಡಿರ್ತಾವೆ. ಅವಳು 1000 ಲಕ್ಷ ಇಲ್ಲಿ ದುಡ್ಡು ಆಸ್ತಿ ಮನೆ ಕಂಡದಲ್ಲ, ಹಾಗಾಗಿ ಮದುವೆ ಆಗಿದೆ ಅನ್ನೋದೊಂದು ಬೇಡ. ಅದರ ತಲೆಯಲ್ಲಿ ನನ್ನಂಗಿದ್ದೇ ಒಂದು ಹೆಣ್ಣು ಆ ಮನೆಗೂ ಬಂದದೆ ಅಂತ ಒಂದು ಜ್ಞಾನ ಮಾಡದೆ ಹೋತದಲ್ಲ ಅಂತ ಒಂದು ಮನುಷ್ಯನ ತಲೆ ಕೆಡಿಸಿ ಇನ್ನು ಒಳಗಿಂದೊಳಗೆ ಎಷ್ಟು ಹೊಡ್ಕೊ ತಿಂದಾಗ್ಯದ. ಹೋಗಲಿ, ಅತ್ಲಾಗ ಇದ್ದಿದ್ರಲ್ಲಾರು ಏನಾರು ಒಂದು ಜೀವನ ಆಗ್ತದೆ ಅಂತ ನೋಡಿದ್ರೆ ಇಲ್ಲ, ಇದನ್ನ ಇಲ್ಲಿಗೆ ಬಿಡಬಾರ್ದು. ಯಾರು ಅನ್ನೋದನ್ನು ನಾವು ಕಂಡು ಹಿಡಿಲೇಬೇಕು.
ಸುಮ್ಮನೆ ನೀನು ಇದ್ದ ಬದ್ದರಿಗೆಲ್ಲ ಹಂಗೆ ಬೈತಾ ಕೂರ್ಬೇಡ ಮಾರತಿ. ಹಿಂಗೊಂದು ಯಾರಿಗಾರು ಏನಾರು ಹೇಳೋಕ್ಕೆ ಶುರು ಮಾಡಿದೆ ಅಂದರೆ ದರ್ಕಸೇ ಇಲ್ಲ. ಅದು ಕೇಳೋಣ, ಸರಿತನ ಹತ್ರ ಕೇಳೋಣ, ಯಾರು ಅಂತ ಒಂದೇನಾರು ಇದು ಮಾಡಿದ್ರು ಸಯ್ಯೋ. ಕೇಳೋಕ್ಕೂ ಈಗ ನಮಗೆ ಹೇಳಿದ್ದಳು ಗುಂಡನ ಕೈಲಿ ಹೇಳ್ತದ, ಗುಂಡಿಗೆ ಅಂತ ಗೊತ್ತಿರ್ತದೆ. ಗೊತ್ತಿದ್ರೆ ಸರಿತನ ಗಂಡಗೆ ಗೊತ್ತಿರ್ಬೋದೇನೋ. ಆ ಹತ್ರ ಕೇಳ್ರೆ ಏನು ತಿಳ್ಕೊತಾನ, ನಾನೇ ಕೇಳ್ಬೋದು ಏನೋ ಅತ್ಲಾಗಿ. ಅವನು ಕುಣಿಗೆ ಹಾಕಿದ್ದು ಸುಮ್ಮನೆ ಬಾಯಿ ಸರ್ತಾ ಹೋತದ. ಮತ್ತೆ ಅವ್ನು ಗೊತ್ತಿದ್ರು ಗೊತ್ತಿಲ್ಲದೆ ಇದ್ರು ಸುಸೂತ್ರ ಹೇಳ್ತಾನೆ ಅಂತ ಮಾಡ್ಯಾರ. ಹಂಗೆ ಸರಿತ ಅವನ ಹತ್ರ ಎಲ್ಲ ಬಾಯಿ ಬಿಡಲ್ಲ. ಹಂಗೆ ಕಡೆಗೆ ನೀವು ಕೇಳಕ್ಕೆ ಹೋದಕ್ಕೂ ಹಂಗೆ ಹೇಳ್ತೀನಿ ಹಿಂಗೆ ಹೇಳ್ತೀನಿ, ಅವ್ರ ಹತ್ರ ಕೇಳಿ ಹೇಳ್ತೀನಿ ಇವ್ರ ಹತ್ರ ಕೇಳಿ ಹೇಳ್ತೀನಿ ಅಂತೇಳಿ ದುಡ್ಡು ಕೇಳೋಕೆ ಶುರು ಮಾಡಿದ್ರು ಮಾಡಿದ್ನೆ. ಸುಮ್ಮನೆ ಹಾದಿಲೋಗ ಮಾರಮ್ಮನ ಮನೆಯೊಳಗೆ ಕರ್ ಕೂರ್ಸ್ಕೊಂಡಂಗೆ ಬೇಡೇ ಬೇಡ. ಅವನ ಹತ್ರ ಸುದ್ದಿ ಸಕಾರ ಎತ್ತಬೇಡಿ, ನೀವು ಕೇಳೋದೇ ಬೇಡ. ನೋಡ ನಾನು ಹೋಗ್ತೀನಲ್ಲ ಹಗುರಕ್ಕೆ ಹಂಗೆ ಸರಿತನ್ನೇ ಬಾಯಿ ಬಿಡಿಸ್ತೀನಿ. ಇಲ್ಲಿ ಅವ್ರವರೆಲ್ಲ ಫೋನಲ್ಲಿ ಮಾತಾಡ್ಕಿತ್ತಿರಷ್ಟೊತ್ತಿಗೆ ಅಂತಾರು ಗೊತ್ತಾದರೂ ಗೊತ್ತಾಗ್ಬೋದು. ಓ ಕೆಲಸ ಹಂಗಂತ ಭಾರತಕ್ಕನ ಕೇಂದ್ರ ಗೊತ್ತಾಗ್ತದೆ ಭಾರತಕ್ಕನ ಕೇಂದ್ರ ಗೊತ್ತಾಗ್ತದೆ. ಹಾಂ ಆದರೆ ಫೋನ್ ನಂಬರು ಇಲ್ಲ. ಈ ಸರಿತನ ಹತ್ರ ಕೇಳಕ್ಕೆ ಹೋದ್ರೆ ಅವ್ರ ಫೋನ್ ನಂಬರ್ ನಿಂಗೆ ಅಂತಕ್ಕೆ ಅಂತದೆ. ಹೆಂಗಾರು ಮಾಡಿ ಅವ್ರದ್ದೊಂದು ಫೋನ್ ನಂಬರ್ ಇಸ್ಕೊಂಡಿದ್ರೆ. ಅಲ್ಲ ಮಾರತಿ, ಅಷ್ಟು ದೂರಕ್ಕೆ ಹೋಗೋಕ್ಕೆ ನಮ್ಮ ಜಲ್ಜಿನ ಹತ್ರ ಕೇಂದ್ರ ಆಗಲ್ಲ. ಗೊತ್ತಿರ್ತದೆ ಪಲ್ಲವಿಗೆ ಹೆಂಗೂ ಗೊತ್ತಿರ್ತದೆ ಏನು ಎತ್ತ ಅಂತ. ಪಲ್ಲವಿಗೆ ಗೊತ್ತಿದ್ಮೇಲೆ ಜಲ್ಜಿಗೆ ಗೊತ್ತಿದ್ದೇ ಇರ್ತದ. ಅದ್ರ ಹತ್ರನೇ ಕೇಳ್ಬೋದು ಬೇಕಾರೆ. ಬೇಡ 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 ಬೇಡ, ಹಂಗಿದ್ದೊಂದು ಕೆಲಸ ಎಲ್ಲರೂ ಮಾಡಿಗಿಡೀರಿ ನೀವು. ನಾ ಹೋಗಿ ಹಿಂಗೆ ಕೇಂದ್ರ ಕೂಡಲೇ ಹೇಳ್ತಾರೆ ಅಳಿಯನ ಹತ್ರ ಹಿಂಗೆ ಕೇಳಿದ್ರು ಅತ್ತಿಗೆಮ್ಮನ ಅಣ್ಣನ ಫೋನ್ ಮಾಡಿ ಹಿಂಗೆ ಕೇಳಿದ್ರು ಅಂತ ಹೇಳಿ ಸೀದಾ ಹೋಗಿ ಬೆಂಡಿನ ಹತ್ರ ಹೇಳಿ ಎಲ್ಲ ಇಲ್ಲೇ ಸುತ್ತಮುತ್ತ ವಿಚಾರಿಸ್ತಾ ಇದ್ದಾರೆ ಅಂತ. ಆ ಕಡೆಗೆ ಅಲ್ಲೇ ಒಳಗಿಂದೊಳಗೆ ಎಲ್ಲ ಮಾಡ್ಕೊಂಡು ಗೊತ್ತಾಗದೆ ಇದ್ದಂಗೆ ಮಾಡಿಬಿಟ್ರೆ ಹಾಗೆ ಹೊತ್ತು. ನೀವು ಅದೊಂದು ಕೆಲಸ ಮಾತ್ರ ಮಾಡಬೇಡಿ ನೋಡಿ, ಹೇಳಿನಿ. ನಿಮ್ಮ ಹತ್ರ ಮಾತಾಡೋದೇ ತಪ್ಪು ಪುಣ್ಯಾತ್ಮ. ಅದಕ್ಕೆ ನಾನು ಎಂಥದನ್ನೇ ಈ ಥರದೊಂದು ಹೇಳಲ್ಲ. ಈಗ ಮಾತಿಗೆ ಕೂತ್ನಲ್ಲ ಹಂಗಾಗಿ ಬಂತು. ಯಾವುದೊಂದಕ್ಕೆ ನೋಡಿದ್ರು ತಂಗಿ 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 ಮನೆ ತಂಗಿ ಮಗಳು ತಂಗಿ ಅಳಿಯ ಅಂದುಬಿಡ್ತೀರಿ. ಹಂಗಷ್ಟೈತಿ ಹೇಳೋರಾಗಿದ್ರು ಸರಿ ತಂದ್ಕೊಡೋಷ್ಟೊತ್ತಿಗೆ ಆ ಮನೆ ಹಿಂಗಿದ್ದು ಅಂತ ಬಾಯ್ ಬಿಡ್ತಿರಲ್ಲ. ಒಂದು ಸಲ ಹೇಳಿದ್ರೆ ಆವಾಗ ಹಿಂಗದೇ ಬೇಡ ಕೊಡೋದು ಅಂತ. ಅದೇ ಹೋಗಲಿ ಇವನಿಗೆ ಇದ್ರಾಗ ಅಳಿಯ ಮನಸ್ಸು ಮಾಡಿದರೆ ಮಗಳು ಮನಸ್ಸು ಮಾಡಿದರೆ ಪೂರ್ತಿಗೆ ಬೇಡ ಅಂತ ಹೇಳಿ ಇದು ಮಾಡೋಕ್ಕಾಗ್ತಿರ್ಲ, ಬಂದು ಕರ್ಕೊಂಡು ಹೋಗದೆ ಇರೋಕ್ಕಾಗ್ತಿರ್ಲ. ಎಲ್ಲ ತೆಗೆದಾಗ ಅವರೇ ಸಿಕ್ಸ್ ಹಾಕಿಂಡ ಈಗ ಸತ್ಯ ಹೇಳಕ್ಕೆ ಕೂತಾರ. ಅದು ನಿಮ್ಮ ತಂಗಿ ಮಗಳ ಪಲ್ಲವಿ ಅಂಕನ ಅಣ್ಣ ಅಣ್ಣ ಅಂತೇಳಿ ನೆತ್ತಿ ಮೇಲೆ ಕೂರ್ಸ್ಕೊಂಡದೆ. ಅವನು ಅಷ್ಟೇ ತಂಗಿ ತಂಗಿ ಅಂತ ಆ ಥರದ್ದು ಯಾವ ಥರದ ತಂಗಿಯನ್ನು ನಂಗೆ ಗೊತ್ತಿಲ್ಲ. ಅವರೆಲ್ಲ ಈಗ ನಮಗೆ ಇಂಥದ್ದು ಅಂತ ಹೇಳೋಕ್ಕೆ ಕಾಡ್ಕೋತಾರೆ ಅಂತ ಮಾಡ್ಕೊಂಡಿರ. ಸುಮ್ಮನಿರಿ ಪುಣ್ಯಾತ್ಮ. ಆತ ಮಾರತಿ, ಬೇಡ ಅಂದ್ರೆ ಬೇಡ. ನೀ ಯಾರೋ ಮೂರನೇರನ್ನ ಪಾರತಕ್ಕ ಅವ್ರ ಹತ್ರ ಕೇಳ್ತೀನಿ ಅಂದಲ್ಲ, ಅದ್ರ ಬದಲು ನಮ್ಮರೇ ಅದರಲ್ಲ ನಾವು ಕೇಳಿದ್ರೆ ಆಗಲ್ಲನೋ ಅಂದೆ ಅಷ್ಟೇಯ. ಕೇಳೇ ಬಿಡ್ತೀನಿ ಅಂತ ಏನಾರು ಹೇಳಿದ್ನಾ? ಬೇಡ ಅಂದರೆ ಬೇಡ, ಸುಮ್ಮನಿರಿ. ಅದಕ್ಕೆ ಒಂದು ದೊಡ್ಡ ಪುರಾಣ ಮಾಡಬೇಡ ನಿಮ್ಮ ಮನೆ ಒಳಗೆ. ಈಗ ಸರಿ ತಂದು ಎಷ್ಟು ತಿಂಗಳಾಯ್ತು ಏನು ಎತ್ತ ಕರ್ಕೊ ಬರೋದಾದ್ರೆ ಯಾವಾಗ ಮೊದಲೇ ಎಲ್ಲ ಸಮ್ ಮಾಡಿ ಇಟ್ಕೋಬೇಕು. ಆಸ್ಪತ್ರೆಗೆ ಇಲ್ಲಿ ತೋರಿಸೋದಾದ್ರೆ ಯಾವ ಆಸ್ಪತ್ರೆ ಅಲ್ಲಿ ಇವ ಹೇಳ್ತಿದ್ದ, ವಿಶ್ವನಾಥ್ ಹೇಳ್ತಿದ್ದ, ಒಂದು ಡಾಕ್ಟ್ರು ಯಾರೋ ಒಬ್ರು ಗೊತ್ತಿದ್ದಾರೆ ಅದರಂತೆ, ಅವ್ರ ಹತ್ರ ಮೊದಲೇ ಮಾತಾಡ್ಕೊಂಡ್ರೆ ಗನಗಾತದೆ ಅಂತ. ಅವರ ಬಗ್ಗೆ ಎಲ್ಲ ಒಂದು ಜ್ಞಾನ ಮಾಡಿ ಮಾರತಿ. ಅಲ್ಲಿ ಅವ್ರ ಮನೇಲಿ ಹೇಳ್ಬೇಕು, ಭಾಳ ದಿವಸ ಅಲ್ಲಿ ಇರೋದು ಬೇಡ. ಅದು ಆದಷ್ಟು ಬೇಗ ಇಲ್ಲಿ ಕರ್ಕೊಬಂದ್ಕೊಳ್ಳೋಣ. ನಮ್ಮಲ್ಲಿ ನಾವೇ ಜಪಾನ ಮಾಡಬೇಕು. ಅಲ್ಲಿದ್ದರೆ ಬರೀ ಕೆಲಸ ಕೆಲಸ ಅಂಥೇಳಿ ಇದನ್ನೇ ಮಾಡ್ತಿರ್ತದೆ. ಹೇಳ್ಬೇಕು, ಹೇಳ್ತೀನಿ. ಅಲ್ಲೇ ಹೋಗ್ತೀನಲ್ಲ, ನನ್ನ 4 ದಿನ ಬಿಟ್ಟು ಹೋಗ್ತೀನಿ. ಹೋದಾಗ ಹೇಳ್ತೀನಿ.